ನೋಡಿ ಸುಮಯಿ ಆಂಟಿಗೆ ತುಲ್ಲಲ್ಲಿ ಬತ್ತಿ ಇತ್ತ ಹಾಗೆ ಆಯಿತು. ನಾಗರಾಜ್ ಅಂಕಲ್ ಕಡಿಮೆ ಏನೂ ಇಲ್ಲ, ಅವರ 7 ಇಂಚು ತುಣ್ಣೆಯಿಂದ ದಿನ ಆಂಟಿ ತುಲ್ಲು ತೀಟೆ ತೀರಿಸ್ಕೊತಿದ್ರು. ಆದರೂ ಒಂದೇ ತುಣ್ಣೆಯಿಂದ ಇಷ್ಟು ವರ್ಷ ಕೆಸ್ಕೊಂಡು ಬೋರ್ ಆಗಿತ್ತು. ಅವರಿಗೆ ಹೊಸ ಯುವಕ ತುಣ್ಣೆ ರುಚಿ ಬೇಕಿತ್ತು. ಅವರ ಚೂಲು ಜಾಸ್ತಿ ಆಗಿ ತಡೆದುಕೊಳ್ಳಕ್ಕೆ ಆಗದೆ ಬಾತ್ರೂಮ್ ಒಳಗೆ ಹೋದ್ರು. ಅಲ್ಲಿ ಟಾಯ್ಲೆಟ್ ಒಳಗೆ ಬಾಗಿಲು ಹಾಕಿ ಕುಳಿತು ಸೀರೆ ಹಾಗೂ ಪೇಟಿಕೋಟ್ ಮೇಲೆ ಎತ್ತಿಕೊಂಡರು. ಅವರ ಪ್ಯಾಂಟಿ ಒಳಗೆ ಬೆರಳು ಹಾಕಿ ತುಲ್ಲಿನ ಬಗಾಂಕುರ ಉಜ್ಜಿಕೊಂಡ್ರು. 2 ನಿಮಿಷ ಮಜಾ ಬಂತು. ಆಮೇಲೆ ಅದು ಸಾಕಾಗದೆ ಹೋಯಿತು. ತುಣ್ಣೆ ಬೇಕೇ ಬೇಕು. ಅದು ರಾಧವನ ಕರಿ ತುಣ್ಣೆ ಬೇಕೇ ಬೇಕು ಅಂತ ಅವರ ಹಸಿದ ತುಲ್ಲು ಹೇಳುತ್ತಿತ್ತು. ಅವರು ಹೊರಗೆ ಬಂದು ಚೂಲು ತಡೆಯಲಾಗದೆ ಒಂದು ಗ್ಲಾಸ್ ಡ್ರಿಂಕ್ಸ್ ತೆಗೆದುಕೊಂಡು ರಾಧವ ಹಾಗೂ ಶ್ರುತಿ ಡಾನ್ಸ್ ಮಾಡುತ್ತಿದ್ದ ಕಡೆಗೆ ಹೋದ್ರು. ಶ್ರುತಿಯನ್ನು ಮಾತನಾಡಿಸಿ ಮೆಲ್ಲಗೆ ರಾಧವನನ್ನು ನೋಡುತ್ತಿದ್ರು. ಆಮೇಲೆ ಅವನನ್ನೇ ಹೆಚ್ಚು ಮಾತನಾಡಿಸ್ತಿದ್ರು. ಶ್ರುತಿ ಇನ್ನಷ್ಟು ಡ್ರಿಂಕ್ಸ್ ಕುಡಿಯೋಕ್ಕೆ ಹೋದ್ಲು. ಆಂಟಿ ರಾಧವನ ಜೊತೆ ಕಿಲಕಿಲ ನಗುತ್ತಾ ಮಾತಾಡ್ತಿದ್ರು. ಆಮೇಲೆ ಪಾರ್ಟಿ ಮುಗಿದಾಗ 12 ಗಂಟೆ. ನಾಗರಾಜ್ ಅಂಕಲ್ ಸುಮತಿ ಆಂಟಿ ಮನೆಗೆ ಹೋದ್ರು.